ಶಿಕ್ಷಣ ವ್ಯವಸ್ಥೆ. ಎ ಫಾರ್ಗೆ ಒಂದಷ್ಟು ವರ್ಡ್ಸ್ ಹೇಳಿ ಅಂತ ನೀವು ಕಲಿಸಿದ್ರೆ ಒಬ್ರು ಅಮೇರಿಕಾ ಅನ್ನೋರು, ಒಬ್ರು ಆರ್ಮಿ ಅನ್ನೋರು, ಒಬ್ರು ಅಂಟಾರ್ಟಿಕಾ ಅನ್ನೋರು, ಒಬ್ರು ಅಂಬಿಕಾ ಅನ್ನೋರು. ಬಟ್ ಆ ಥರ ಕಲಿಸಿಲ್ಲ ನಮಗೆ. ಎ ಫಾರ್ ಇಷ್ಟೇ. ಇವತ್ತು ನಮ್ಮ ಸಮಾಜದಲ್ಲಿ ಆಗ್ತಿರೋದು ಅದೇ. ಒಂದು 20% ಜನ 10% ಜನ ಮಾತಾಡ್ತಿದ್ರೆ 80% ಜನ ನಾವು ಕುರಿಗಳ ಥರ ಹೋಗ್ತಾನೇ ಇದೀವಿ ಅವ್ರ ಹಿಂದೆ. ಅವ್ರು ಹೇಳೋದೆಲ್ಲ ಕರೆಕ್ಟ್ ಅನ್ಕೊಂಡು ಹೋಗ್ತಾ ಇದೀವಿ. ಕರೆಕ್ಟಾ? ತಪ್ಪಲ್ವಾ? ಯಾವಾಗ ನಾವು ಚೇಂಜ್ ಆಗೋದು? ಯಾವಾಗ? ಈಗಲೇ, ಈ ಕ್ಷಣದಲ್ಲೇ. ಈಗ ನಡೀತಿರೋ ರಾಜಕೀಯ ಎಲ್ಲ ಕರೆಕ್ಟ್ ಆಗಿದೆಯಾ? ಇಲ್ಲ. ದುಡ್ಡು ಕೊಟ್ಟು ಜಾತಿ ಧರ್ಮ ಅನ್ನೋದು, ಒಬ್ಬರನ್ನೊಬ್ರು ಬೈಯೋದು, ಇದೆಲ್ಲ ಕರೆಕ್ಟ್ ಅನ್ಸುತ್ತಾ ನಿಮ್ಗೆ? ಇಲ್ಲ ಅಲ್ವಾ? ಇದು ಚೇಂಜ್ ಆಗ್ಬೇಕಲ್ವಾ? ಯಾರು ಚೇಂಜ್ ಮಾಡೋದು? ನಾನಾ? ನೀವು? ನಾನು ದಾರಿ ಮಾಡಿದ್ದೀನಿ, ಬಟ್ ಅದನ್ನ ನಡೆಸ್ಬೇಕಾದ ನೀವು. ಈಗ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ದುಡ್ಡಿಲ್ದೆ, ಪ್ರಚಾರ ಇಲ್ಲದೆ, ಓಕೆನಾ, ದೊಡ್ಡ ದೊಡ್ಡ ವ್ಯಕ್ತಿಗಳಿಲ್ಲದೆ, ಹೆಸರಿಲ್ಲದೆ ಇರೋರು ನಿಲ್ಲಿಸಿ ರಾಜಕೀಯದಲ್ಲಿ ಗೆಲ್ಲಕ್ಕಾಗತ್ತಾ? ಆಗಲ್ವಾ? ನಾನು ಆ ದಾರಿಯಲ್ಲಿ ಹೊರಟಿದ್ದೀನಪ್ಪ. ಇವಾಗ ಅಸಾಧ್ಯವಾಗಿರೋ ದಾರಿಯಲ್ಲಿ ಹೊರಟಿದ್ದೀನಿ. ಯಾರನ್ನು ನಂಬಿ ಗೊತ್ತಾ? ನಿಮ್ಮನ್ನು ನಂಬಿ, ನಿಮ್ಮ ಕೈಲಿರೋ ಫೋನನ್ನು ನಂಬಿ. ಟೆಕ್ನಾಲಜಿ ಎಲ್ಲರೂ ಕನೆಕ್ಟ್ ಮಾಡುತ್ತೆ. ಅಮೇರಿಕನೇನೋ ಒಂದು ಇನ್ಸಿಡೆಂಟ್ ಆದ್ರೆ ಪಟ್ಟದ್ದು ನೀವು ನೋಡ್ತೀರಲ್ವಾ? ಇವತ್ತೇನಾಗ್ತಿದೆ ಮಿಲಿಟರಿ ಪಾಕಿಸ್ತಾನ ಗಡಿಯಲ್ಲಿ ಎಲ್ಲರಿಗೂ ಗೊತ್ತು ಅಲ್ವಾ? ನೋಡ್ಬೋದಲ್ವಾ? ಆಗುತ್ತಾ ಇಲ್ವೋ? ದುಡ್ಡು ಬೇಕಾ? ಪ್ರಚಾರ ಬೇಕಾ? ಯಾರು ಬೈಬೇಕಾ? ನಾನು 100% ಆರ್ಟ್ ಆಫ್ ಗವರ್ನೆನ್ಸ್ ತರೋದಕ್ಕೋಸ್ಕರನೇ ಪ್ರಜಾಕೀಯ, ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಮಾಡಿದ್ದೀವಿ. ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ 100%. ಈ ಪಕ್ಷ ಏನ್ ಗೊತ್ತಾ ಮಾಡಿರೋದು ನಾನು? ಇದು ನನ್ನ ಪಕ್ಷ ಅಲ್ಲ, ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಇದು ನಿಮ್ಮ ಪಕ್ಷ. ಅಭ್ಯರ್ಥಿನ ಸೆಲೆಕ್ಷನ್ ನೀವು ಮಾಡ್ತೀರಾ, ಎಲೆಕ್ಷನ್ ನೀವು ಮಾಡ್ತೀರಾ, ಕರೆಕ್ಷನ್ ನೀವು ಮಾಡ್ತೀರಾ, ರಿಜೆಕ್ಷನ್ ನೀವು ಮಾಡ್ತೀರಾ, ಪ್ರಮೋಷನ್ ನೀವೇ ಮಾಡ್ತೀರಾ. ಮಾಡ್ಬೇಕಲ್ಲ ಇದು? ನಿಮ್ಮ ಏರಿಯಾ ಹೆಂಗಿರ್ಬೇಕು ಅಂತ ನೀವು ಡಿಸೈಡ್ ಮಾಡಬೇಕು. ನಾನೊಬ್ಬ ನಾಯಕ ಬಂದು ನಾನೆಲ್ಲ ಡಿಸೈಡ್ ಮಾಡೋದು ಅಲ್ವಾ? ನಾನು ಪ್ಲಾನಿಂಗ್ ಕೊಡ್ಬೇಕಷ್ಟೇ ನಿಮಗೆ. ABCD ಪ್ಲಾನಿಂಗ್ ಕೊಡ್ತೀನಿ, ಓಕೆ ಅಂತ ನೀವು ಹೇಳಬೇಕು. ಕರೆಕ್ಟ್ ತಾನೆ? ಅದು ಪ್ರಜಾಪ್ರಭುತ್ವ. ಈಗ ಪ್ರಜಾಪ್ರಭುತ್ವ ಎಲ್ಲಿದೆ? ಒಂದು ದಿನದಲ್ಲಿದೆ. ವೋಟ್ ಹಾಕೋ ದಿನ ಪ್ರಜಾಪ್ರಭುತ್ವ ನೀವು. ಆಮೇಲೆ ನಾನು ಹೇಳ್ತೀನಿ ಸುಮ್ಮನೆ ಯಾರಪ್ಪ ಅಂತ. ಕರೆಕ್ಟಾ? ಚೇಂಜ್ ಮಾಡ್ತೀರಾ? ಆಟೋ ಸಿಂಬಲ್ ಇಟ್ಕೊಂಡ್ ಬರ್ತಿದ್ದೀನಿ, ಆಟೋಮೆಟಿಕ್ ಆಗಿ ಚೇಂಜ್ ಮಾಡೋದಕ್ಕೆ. ಒಂದು ಕ್ಯಾಪ್ಷನ್ ಏನ್ ಗೊತ್ತಾ ನಮ್ದು? ನಮಗೇನು ಗೊತ್ತಿಲ್ಲ, ನಾವೇನು ಮಾಡಲ್ಲ, ನೀವು ಹೇಳೋದು ಬಿಟ್ಟು ಅಂತ. ನೀವು ಹೇಳೋದು ಬಿಟ್ಟು ನಾವೇನು ಮಾಡಲ್ಲ. ಇದೇನಪ್ಪ, ನಾವೇನು ಹೇಳ್ತೀವಿ, ಒಬ್ಬೊಬ್ರನ್ನೊಂದು ಹೇಳ್ತಾರೆ. ಇಲ್ಲ, ಪ್ರತಿಯೊಂದು ಪ್ಲಾನಿಂಗ್ ನಾವು ಮಾಡ್ತೀವಿ, ಪ್ರತಿಯೊಂದು ನಿಮ್ಮ ಮುಂದೆ ಇಡ್ತೀವಿ. ಎಲ್ಲರೂ ಇನ್ವಾಲ್ವ್ ಆಗಬೇಕು. ಅದು ನಿಜವಾದ ಡೆಮಾಕ್ರಸಿ. ಕರೆಕ್ಟಾ? ನೀವೆಲ್ಲ ಇನ್ವಾಲ್ವ್ ಆಗ್ಬೇಕು ತಾನೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಗೆ ಅದಕ್ಕೆ ಯಾಕಪ್ಪ ತಲೆ ವಿಷಯ ಅಂದ್ರೆ ಡ್ಯಾನ್ಸ್ ಗೀಸ್ ನೋಡಿದ್ರೆ ಡೈಲಾಗ್ ಓಡಾಗೋಣ ಅಂತ. ಹಂಗಿಲ್ಲ ಅನ್ಕೊಂಡಿದ್ದೀನಿ ನೀವೆಲ್ಲ. ಜೋರಾಗಿ ಹೇಳಿ, ಚೇಂಜ್ ಬೇಕು ಅಂತ. ಕಂಪ್ಲೀಟ್ ಬದಲಾವಣೆ ಬೇಕು ನಮ್ಗೆ. ಸಣ್ಣ ಪುಟ್ಟ ಬದಲಾವಣೆ ಬೇಡ ನಮ್ಗೆ. ಏನು ವಿಧಾನಸೌಧದ ರಾಜಕೀಯ ಬೇಡ ನಮ್ಗೆ. ಝಡ್ ಸೆಕ್ಯೂರಿಟಿ ನೋಡೋಣ ಅಂತ ರಾಜ ನಮಗೆ ಬೇಡ. ನಿಮ್ಮ ಜೊತೆ ಏನೋ ಕಾರ್ಮಿಕರ ತರ ಕೆಲಸ ಮಾಡೋ ಒಂದು ಸಿಸ್ಟಮ್ ತರಬೇಕು. ಸಂಬಳ ಕೆಲಸ ಮಾಡೋದು, ಓಕೆನಾ? ನಿಮಗೆ ಕೆಲಸಗಾರ ಕೊಡ್ತೀನಿ ನಾನು, ಒಳ್ಳೆ ಕಾರ್ಮಿಕರು, ಸ್ಕಿಲ್ಡ್ ಲೇಬರ್, ಸ್ಕಿಲ್ಡ್ ವರ್ಕರ್ಸ್. ಅವ್ರ ನಾಯಕರೆಲ್ಲ ನಿಮ್ಗೆ ನೀವು ಹೇಳಿದ ಕೆಲಸ ಮಾಡೋ ಅಂತವ್ರು, ಓಕೆನಾ? ರೆಡಿ ಇದ್ದೀರಾ? ರಾಜರಾಗಕ್ಕೆ ರಾಣಿರಾಗಕ್ಕೆ ರೆಡಿ ಇದ್ದೀರಾ? ನೋಡೇ ಬೇಡ. ಒಬ್ಬೊಬ್ರು 100 ಜನಕ್ಕೆ ಹೇಳ್ಬೇಕು ಇದನ್ನ. ನಾವು ಪೋಸ್ಟರ್ ಹಾಕಲ್ಲ, ಪ್ರಚಾರ ಮಾಡಲ್ಲ, ನಾನು ಓಟು ಕೇಳಲ್ಲ. ಏನ್ ಹೇಳಿ? ಓಟ್ ಹಾಕಿ ಅಂತ ಕೇಳಲ್ಲ ನಾನು. ನಿಮಗೆ ನೀವು ಓಟ್ ಹಾಕೋಬೇಕು. ಫಸ್ಟ್ ಟೈಮ್ ನಿಮಗೆ ನೀವು ಓಟ್ ಹಾಕೋಣ ಅಂತ ಒಂದು ಪ್ರಜಾಕೀಯ ಪಕ್ಷ ಮಾಡಿದ್ದೀನಿ, ಓಕೆನಾ?
ಐ ಲೈಕ್ ಇಟ್ ಕಾಂತ. ತುಂಬ ಜನ ಕಾಂತದಿದ್ದಾರೆ ಇಲ್ಲಿ. ನಿನ್ನಿ ಅಳಕು ಬಳಕು ತಳಕು ಪಲಕಂದು ಕೊಳಕೆಂಬ ಕಾಮ ಕಷಾಯ ಕಪಾಳ ಕೊಡದು ಕಾದು ಕೆಂಡವಾಗಿದೆ ನನ್ನ ಕಪಾಲ ಕಾಂತ. ಕೊಂಡಿ ಎಲ್ಲಿದೆ ಕೊಂಡಿ? ಕೊಂಡಿ ಎಂಬುದು ಕನಕನ ಕೀರ್ತಿ ಎಲ್ಲ ದೇವರ ಮುಂದಿನ ಹುಂಡಿ ಎಲ್ಲ ಬಕಾಸುರ ಬೇಡಿದ ಪಕ್ಷ ಪೋಚೆಗಳ ಪಂಡಿ ಎಲ್ಲ ಕಾಂತ. ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ಬಹಳ ಜನ ಇದ್ದೀರಾ. ಐ ಲೈಕ್ ಇಟ್, ಐ ಲೈಕ್ ಇಟ್. ಬರೀ ಬಿಸಿಲು ಚಪ್ಪಾಳೆ ಹೊಡೆದು ಎನರ್ಜಿ ಎಲ್ಲ ಕಳ್ಕೊಂಡ್ಬಿಡ್ಬೇಡ್ರಪ್ಪ. ಎಲೆಕ್ಷನ್ವರೆಗೂ ಇಟ್ಕೊಳ್ಳಿ, ಚೇಂಜಸ್ ತನ್ನಿ. ಓಕೆನಾ? ಇವತ್ತು ನೋಡ್ತಾ ಇದ್ದೀವಿ ನಮ್ಮ ನಿಜವಾಗ್ಲೂ ಏನೋ ಬಹಳ ದುಃಖ ಪಡೋಂಥ ವಿಷಯ. ನಾವೆಲ್ಲ ಎಂಜಾಯ್ ಮಾಡ್ತೀವಿ. ನಮಗೋಸ್ಕರ ಇವತ್ತು ಯೋಧರು ಹಲೋ ಎಲ್ಲ ಸ್ವಲ್ಪ ಸೈಲೆನ್ಸ್. ಏನು ನಾವು ಎಂಜಾಯ್ ಮಾಡ್ತೀವಿ ಖಂಡಿತ. ಬಟ್ ನಾವಿದು ಎಂಜಾಯ್ ಮಾಡ್ತಿದ್ದೀವಿ ಅಂದರೆ ನಮಗೋಸ್ಕರ ಸೋಲ್ಜರ್ಸ್ ಅಲ್ಲಿ ಗಡೀಲಿ ನೋಡ್ತಾ ಇದ್ದೀರಾ. ಎಲ್ಲ ನೋಡಿರ್ಬೇಕು ನೀವೊಬ್ಬ. ನೋಡಿದ್ದೀರಲ್ವಾ? ಅವ್ರಿಗೋಸ್ಕರ ಒಂದು ನಿಮಿಷ ಸೈಲೆನ್ಸ್ ನಾವು ಮಾಡೋಣ. ಎಷ್ಟೋ ಜನ ನಮಗೋಸ್ಕರ ಪ್ರಾಣ ತೆಗೆದಿದ್ದಾರೆ. ಒಂದು ಸೆಕೆಂಡ್ ಎದ್ದು ನಿಂತ್ಕೊಂಡು ಹೋಗ್ಬೇಡಿ. ಏನು ತುಂಬ ಜನ ಹೇಳ್ಕೊಟ್ಟಿರ್ತಾರೆ ನಿಮಗೆ ಲೈಫಲ್ಲಿ ಸೆಟ್ಲ್ ಆಗ್ಬಿಡಪ್ಪ. ಹೆಣ್ಮಕ್ಳೆಲ್ಲ ಒಂದು ಮದುವೆ ಮಾಡ್ಕೊಂಡು ಮಗು ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗ್ಬಿಡೋದು. ಒಂದು ಯಾವ್ದಾರ ಕೆಲಸ ಕಟ್ಟಿಡಿದ್ರು ಒಂದು ಒಳ್ಳೆ ಮನೆ ಒಂದು ಕಾರಿಗೆ ತಗೊಂಡು ಒಂದು ಸ್ವಲ್ಪ ಒಂದು ಬೋರ್ ಹೊಡೆದೋಗ್ಬಿಡುತ್ತೆ ಆಗ್ಬಿಟ್ರೆ ನಿಜವಾಗ್ಲು. ಅದರಲ್ಲಿ ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದೆ. ಏನು ಗೊತ್ತಾ, ಒಬ್ಬನಿಗೆ ಫುಲ್ಲು ಏನೋ ಒಂದು 6 ತಿಂಗಳು ಸಖತ್ ಬಂಗ್ಲು, ಬೇಕಾದೆಲ್ಲ ಡ್ರಿಂಕ್ಸು ಎಂಜಾಯ್ಮೆಂಟ್ ಎಲ್ಲ ಕೊಟ್ಬಿಟ್ಟು 6 ಮಂತ್ ಇಲ್ಲೇ ಇರಪ್ಪ ಅಂತ. ಅವನಿಗೆ ಪ್ರಾಬ್ಲಮೇ ಇಲ್ಲಂತೆ. ಆಮೇಲೆ 6 ತಿಂಗಳು ಬಿಟ್ಕೊಂಡು ಹೊರಗೆ ಬಂದಂತೆ. ಕೇಳಿದ್ರಂತೆ ಹೆಂಗಿದೆ ನಿನ್ ಸ್ವರ್ಗ ಅಂತ. ಇದು ಸ್ವರ್ಗನ ಇದು ನರಕ ಅಂತಂತೆ. ಏನೇಳಿ ಎಲ್ಲವೂ ಲೈಫಲ್ಲಿ ಸಿಕ್ಬಿಟ್ರೆ ಬೋರ್ ಹೊಡೆದೋಗ್ಬಿಡೋದು. ಲೈಫಲ್ಲಿ ಸ್ಟ್ರಗಲ್ ಇರಬೇಕು, ಥ್ರಿಲ್ ಇರಬೇಕು. ಕರೆಕ್ಟ್ ತಾನೆ? ಆ ಫೈಟ್ ಇರಬೇಕು, ಮಜಾ ಅದೇ. ಸೆಟ್ಲ್ ಹೋಗ್ಬೇಡಿ. ದೊಡ್ಡವರೆಲ್ಲ ಹೇಳ್ತಾರೆ ಸೆಟ್ಲ್ ಆಗ್ಬಿಡು ಅಂತ. ಲೈಫಲ್ಲಿ ಯಾರು ಯಾವತ್ತೂ ಸೆಟ್ಲ್ ಆಗಲ್ಲ. ನಾನು ಸೆಟ್ಲ್ ಆಗಿಲ್ಲ, ಶಾರುಖ್ ಖಾನ್ ಸೆಟ್ಲ್ ಆಗಿಲ್ಲ, ಸಲ್ಮಾನ್ ಖಾನ್ ಸೆಟ್ಲ್ ಆಗಿಲ್ಲ ಅಲ್ವಾ? ಸೆಟ್ಲ್ ಆಗಬಾರ್ದು, ಓಡ್ತಾ ಇರಬೇಕು. ದಯವಿಟ್ಟು ಎಲ್ಲರೂ ಒಂದು ಪೊಲಿಟಿಕಲ್ ಅವೇರ್ನೆಸ್ ಬೆಳೆಸ್ಕೊಳ್ಳಿ. ಮುಂದೆ ಇಂಥ ಸಿಚುವೇಶನ್ ಬರಬಾರ್ದು ನಮಗೆ. ಕೇಳಿ, ಇವತ್ತು ಕೂಡ ನಾವು ಇಸ್ರೇಲ್ ಅಂತ ಚಿಕ್ಕ ರಾಷ್ಟ್ರ ಹೆಲ್ಪ್ ಕೇಳ್ತೀವಿ ಅಂದ್ರೆ ಬೇಜಾರಾಗಬೇಕು ನಮ್ಗಲ್ವಾ? ರಾಜಕೀಯ ಪಡ್ಬೇಕು ನಾವು. ನಮ್ಮಂತ ದೊಡ್ಡ ರಾಷ್ಟ್ರ ಇಷ್ಟೋ ಜನ ಯಂಗ್ಸ್ಟರ್ಸ್ ಇದ್ದೀರಾ. ಶ್ರೀನಿವಾಸನ್ ಹೆಸರು ಕೇಳಿದ್ದೀರಾ ನೀವ್ಯಾರಲ್ಲ? ಸೈಂಟಿಸ್ಟ್ ಕೇಳಿಲ್ಲ? ಆಶ್ಚರ್ಯ ಆಗುತ್ತೆ. ಅವ್ರು ಅಮೆರಿಕಲ್ಲಿದ್ದಾರೆ, ಇಂಡಿಯನ್ ಸೈಂಟಿಸ್ಟ್. ಇಷ್ಟ ಬಾಕ್ಸ್ ಏನೋ ಇನ್ವೆಂಟ್ ಮಾಡಿದ್ದಾರೆ. ಏನ್ ಗೊತ್ತಾ ಆ ಬಾಕ್ಸ್? ಆಕ್ಸಿಜನ್ ಇಲ್ದಿರೋ ಕಡೆ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತಲ್ಲ ಅಟ್ಮಾಸ್ಫಿಯರ್ ಇಂದ. ಅದನ್ನ ನಾಸಾ ಕೊಟ್ಟಿದ್ದಾರೆ. ಇವಾಗ ಅವರೇ ಇನ್ನೊಂದು ಬಾಕ್ಸ್ ರೆಡಿ ಮಾಡಿದ್ದಾರೆ. ಅದೇನೋ ಬೂಮ್ ಬಾಕ್ಸ್ ಏನೋ ಒಂದು ಹೆಸರು ಹೇಳಿರ್ಬೇಕಲ್ಲ ಸರ್. ಅದು 62 ಇಯರ್ಸ್ 65 ಇಯರ್ಸ್ ವಿತೌಟ್ ಕೇಬಲ್, ವಿತೌಟ್ ಎನಿಥಿಂಗ್, ಎಲೆಕ್ಟ್ರಿಸಿಟಿ ಅಟ್ಮಾಸ್ಫಿಯರ್ ಇಂದ ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ. ನಮ್ಮ ಇಂಡಿಯನ್ ಸೈಂಟಿಸ್ಟ್ ಅಮೆರಿಕಾಗೆ ಕೊಟ್ಟಿದ್ದಾರೆ ಅದನ್ನು ಅಲ್ವಾ? ನಮ್ಮಲ್ಲಿ ಎಷ್ಟು ಜ್ಞಾನ ಇದೆ. ನೀವೆಲ್ಲ ಏನು ಸಾಮಾನ್ಯನ? ಎಲ್ಲ ಒಬ್ಬೊಬ್ರು ಭಯಂಕರ ತಲೆ ಇದೆ ನಿಮಗೆಲ್ಲ. ಬಟ್ ಅವಕಾಶ ಮಾಡ್ಕೊಂಡು ನುಗ್ಗಬೇಕು. ಒಂದು ಡಿಸಿಪ್ಲಿನ್ ಬೇಕು. ಬದಲಾಗಬೇಕಾದನ್ನ ಬದಲಾಯಿಸಲೇಬೇಕು. ಕರೆಕ್ಟಾ? ಚೇಂಜ್ ಮಾಡಲೇಬೇಕು. ನಮ್ಮ ಒಂದು ಸುಂದರ ನಾಡನ್ನು ನಾವು ಕಟ್ಟಬೇಕು. ಓಕೆನಾ? ಎಲ್ಲ ಸ್ಪಿರಿಟ್ ಕಾಣಿಸ್ತಾ ಇಲ್ಲ? ಇಷ್ಟೇನಾ? SSM ಕಾಲೇಜ್